ಬುಕ್ ಹಿಡ್ಕೊಂಡ ತಕ್ಷಣ ನಿದ್ದೆ ಬರ್ತಾ ಇದೆಯಾ? ಓದಕ್ಕೆ ಮನಸ್ಸೇ ಬರ್ತಾ ಇಲ್ವಾ? ಬುಕ್ ಹಿಡ್ಕೊಂಡ ತಕ್ಷಣ ಮೊಬೈಲ್ ನೋಡಬೇಕು ಅನಿಸುತ್ತಾ? ಇನ್ನೇನು ಎಕ್ಸಾಮ್ ಹತ್ತಿರ ಬಂತು. ನಾನು ಎಷ್ಟೊಂದು ಪಾಠಗಳನ್ನ ಬಾಕಿ ಉಳಿಸ್ಕೊಂಡಿದ್ದೀನಿ. ಇನ್ನೂ ಎಷ್ಟೊಂದು ಓದಬೇಕಾಗಿದೆ. ಯಾವಾಗ ಮುಗಿಸ್ಬೇಕು ಅನ್ನೋ ಚಿಂತೆ ಇದೆ ಅಲ್ವಾ? ಬುಕ್ ಹಿಡ್ಕೊಂಡ ತಕ್ಷಣ ನಿದ್ದೆ ಬಂದರೆ ಒಂದು ನಿಮಿಷ ಯೋಚನೆ ಮಾಡಿ. ವಿದ್ಯೆ ಇಲ್ಲದವರು ಯಾವ ಥರ ಇದ್ದಾರೆ? ಅಂಥವರು ನಿಮ್ಮ ಸುತ್ತಮುತ್ತನೇ ಇರ್ತಾರೆ. ಅವರು ಓದು ಬರಹ ಇಲ್ಲದೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಓದದವರ ಕೈ ಕೆಳಗೆ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಒಂದು ನಿಮಿಷ ಯೋಚನೆ ಮಾಡಿ. ಓದು ಬರಹ ಇಲ್ಲದೆ ಇದ್ದರೆ ಜೀವನದ ವ್ಯವಹಾರಗಳು ಎಷ್ಟು ಕಷ್ಟ ಆಗಬಹುದು ಅಂತ ಯೋಚನೆ ಮಾಡಿ. ಓದಕ್ಕೆ ಸೋಮಾರ್ತನ ಬಂದಾಗ ಒಂದು ನಿಮಿಷ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ. ಅವರು ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಿಮ್ಮ ತಂದೆ ಹೊರಗಡೆ ಹೋಗಿ ಮಳೆ ಬಿಸಿಲು ಚಳಿ ಗಾಳಿನಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಿಮ್ಮ ತಾಯಿ ನಿಮ್ಮ ಭವಿಷ್ಯಕ್ಕೋಸ್ಕರ ಮನೆಯಲ್ಲಿ ಕಷ್ಟಪಡ್ತಾ ಇದ್ದಾರೆ. ನೀವು ಓದದೇ ಇದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ನಿಮಗೆ ಒಂದು ಯೋಚನೆ ಬರಬಹುದು, ಓದದೇ ಇರೋರು ಎಷ್ಟೊಂದು ಜನ ಇದ್ದಾರಲ್ವಾ, ಅವರೆಲ್ಲ ಚೆನ್ನಾಗಿದ್ದಾರಲ್ವಾ ಅಂತ. ಆದರೆ ಎಲ್ಲೋ ಅಪರೂಪಕ್ಕೆ ಒಬ್ಬರು ಓದದೇ ಇರೋರು ಚೆನ್ನಾಗಿರ್ಬೋದು. ಅವರು ಯಾವುದೋ ಒಂದು ಕಾರಣಕ್ಕೋಸ್ಕರ ಫೇಮಸ್ ಆಗಿರ್ಬೋದು. ಅದು ಅವರ ಅದೃಷ್ಟ ಆಗಿರುತ್ತೆ. ಓದದೇ ಇರೋರೆಲ್ಲ ಫೇಮಸ್ ಆಗ್ತಾರೆ ಅಂತ ಅಲ್ಲ. ವಿದ್ಯೆ ಅನ್ನೋದು ಒಂದು ಸಂಪತ್ತು. ನಿಮ್ಮ ಹತ್ರ ವಿದ್ಯೆ ಅನ್ನೋದು ಇದ್ದರೆ ನಿಮಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ. ಯಾರೂ ಕದಿಯದೇ ಇರೋ ಸಂಪತ್ತು ಅಂದರೆ ಅದು ವಿದ್ಯೆ. SSLC PUC ರಿಸಲ್ಟ್ ಬಂದಾಗ ಎಲ್ಲರೂ ನೋಡಿರ್ತಾರೆ. ಪೇಪರಲ್ಲಿ ಟಿವಿನಲ್ಲಿ ಎಲ್ಲ ಕಡೆನೂ ಕೂಲಿ ಮಾಡೋರ ಮಕ್ಕಳು, ಮನೆ ಕೆಲಸ ಮಾಡೋರ ಮಕ್ಕಳು, ತುಂಬ ಬಡತನದಲ್ಲಿ ಇರೋವಂಥ ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ. ಆದರೆ ಎಲ್ಲ ಅನುಕೂಲ ಇರೋವಂಥ ಮಕ್ಕಳು ಯಾಕೆ ಒಳ್ಳೆ ಮಾರ್ಕ್ಸ್ ತೆಗಿಯಲ್ಲ? ಎಲ್ಲ ಮಕ್ಕಳಿಗೂ ಆ ಸಾಮರ್ಥ್ಯ ಇರುತ್ತೆ. ಓದಿನ ಕಡೆ ಗಮನ ಕೊಡಬೇಕು ಅಷ್ಟೆ. ತಂದೆ ತಾಯಿಗಳು ಒಂದು ಮಾತನ್ನು ನೆನಪಿನಲ್ಲಿಟ್ಕೋಬೇಕು. ಮಕ್ಕಳಿಗೆ ಬೈದು ಒಡೆದು ಬುದ್ಧಿ ಹೇಳಬಾರ್ದು. ನಿಮ್ಮ ಮಕ್ಕಳು ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ಬೋದು. ಆಗ ಅವರಿಗೆ ಹೇಳಿ, ಎಷ್ಟೊಳ್ಳೆ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದೆಯಾ, ನೆಕ್ಸ್ಟ್ ಟೈಮು ಈ ಸಲ ಕಡಿಮೆ ಬಂದಿದೆಯಲ್ಲ ಅದರಲ್ಲೂ ಒಳ್ಳೆ ಮಾರ್ಕ್ಸ್ ತೆಗಿ ಅಂತ ಹೇಳಬೇಕು. ಓದೋದಲ್ಲದೆ ಬೇರೆ ಆಕ್ಟಿವಿಟೀಸಲ್ಲಿ ಅವರು ಉತ್ತಮವಾಗಿರಬಹುದು. ಅವ್ರಿಗೆ ಅದ್ರ ಬಗ್ಗೆನೂ ಎನ್ಕರೇಜ್ ಮಾಡಿ, ಜೊತೆಗೆ ಓದೋದ್ರ ಬಗ್ಗೆ ಇಂಪಾರ್ಟೆನ್ಸನ್ನು ಹೇಳ್ಕೊಡಿ. ಮಕ್ಕಳು ಎಕ್ಸಾಮ್ ಹತ್ರ ಬಂದಾಗ ಮಾತ್ರ ಓದಬಾರ್ದು. ಅವತ್ತಿನ ಪಾಠಗಳನ್ನ ಅವತ್ತೇ ಓದ್ಕೋಬೇಕು. ಸ್ಕೂಲಲ್ಲಿ ಒಂದು ಟೈಮ್ ಟೇಬಲ್ ಇದ್ದರೆ ಮನೆಯಲ್ಲೂ ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಳಿ. ಅದನ್ನು ಫಾಲೋ ಮಾಡಿ. ಓದಿ ಓದಿ ನಿದ್ದೆ ಬರ್ತಾ ಇದೆ ಅಂದರೆ ಬಲವಂತವಾಗಿ ನಿದ್ದೆಯಲ್ಲಿ ಓದ್ತಾ ಇರಬಾರ್ದು. ತುಂಬ ನಿದ್ದೆ ಇದ್ದಾಗ ಓದಿದ್ರೂ ಅದು ವೇಸ್ಟು, ಏನೂ ತಲೆಗತ್ತಲ್ಲ. ಒಂದು 10 ನಿಮಿಷ ರಿಲೀಫ್ ಮಾಡ್ಕೊಳ್ಳಿ. ಮೈಮರೆತು ನಿದ್ದೆ ಮಾಡಿದ್ರೂ ಸಾಕು. 10 ನಿಮಿಷದಲ್ಲಿ ಆಯಾಸ ಎಲ್ಲ ಪರಿಹಾರ ಆಗುತ್ತೆ. ಮತ್ತೆ ಓದೋಕ್ಕೆ ಶುರು ಮಾಡಿ. 1 ಗಂಟೆಗೊಂದ್ಸಲನಾದರೂ 10 ನಿಮಿಷ ರಿಲೀಫ್ ತಗೊಳ್ಳಿ. ಓದ್ತಾ ಇರಬೇಕಾದ್ರೆ ಮೊಬೈಲ್ ನೋಡಬೇಕು ಅನಿಸುತ್ತಾ? 1 ನಿಮಿಷ ಯೋಚನೆ ಮಾಡಿ, ಆ ಮೊಬೈಲಲ್ಲಿ ಏನಿದೆ, ಅದರಲ್ಲಿ ಮುಖ್ಯ ವಿಷಯ ಏನಿದೆ. ಯಾವುದೋ ಒಂದು ಜೋಕ್ ಇರಬಹುದು, ನಿಮ್ಮ ಪರಿಚಯದವರು ಯಾವುದೋ ಒಂದು ಸ್ಟೇಟಸ್ ಹಾಕಿರಬಹುದು. ಆದರೆ ಅದು ನಿಮ್ಮ ಜೀವನಕ್ಕೆ ಅವಶ್ಯಕತೆಯಾದ ವಿದ್ಯೆಗಿಂತ ದೊಡ್ಡದಲ್ಲ ಅಲ್ವಾ? ವಾಟ್ಸಪ್ ಗ್ರೂಪ್ ಮಾಡಿ ಪಾಠಗಳನ್ನೇನಾದರೂ ಮೊಬೈಲಲ್ಲಿ ಕಳಿಸಿದ್ರೆ ಅದನ್ನು ರೆಫರ್ ಮಾಡೋಕ್ಕೆ ಮಾತ್ರ ಮೊಬೈಲ್ ನೋಡಿ. ನೀವು ಎಲ್ಲ ನೋಡಿರ್ತೀರಾ, ಒಳ್ಳೆ ಮಾರ್ಕ್ಸ್ ತೆಗೆದಿರೋ ಅಂಥ ಮಕ್ಕಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ವಿ ಅಂತ. ನಮಗೆ ಪ್ರೇರಣೆ ನೀಡುವಂಥ ಮಕ್ಕಳ ಮಾತುಗಳನ್ನ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಯಾವುದೋ ಉದಾಹರಣೆನ ತೆಗೆದುಕೊಳ್ಳೋದಕ್ಕಿಂತ ಮೊದಲು ನಮ್ಮ ಸುತ್ತಮುತ್ತ ಇರೋ ನಮಗೆ ಪರಿಚಯ ಇರೋರ ಉದಾಹರಣೆನೇ ನೋಡಿ. ಒಳ್ಳೆ ವಿದ್ಯೆ ಇರೋವಂಥ ಜನಗಳು ಸೊಸೈಟಿನಲ್ಲಿ ಯಾವ ಥರ ಬಾಳ್ತಾ ಇದ್ದಾರೆ ಅಂತ. ಒಂದು ಒಳ್ಳೆ ಪೊಸಿಷನ್ನಲ್ಲಿರೋರಿಗೆ ಜನರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ನಾನು ಡಾಕ್ಟರ್ ಆಗಬೇಕು, ನಾನು ಸೈಂಟಿಸ್ಟ್ ಆಗಬೇಕು, ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಏನೇನೋ ಆಸೆಗಳು ಮಕ್ಕಳಲ್ಲಿ ಬರುತ್ತೆ. ಆದರೆ ಅದನ್ನೆಲ್ಲ ಅಚೀವ್ ಮಾಡಬೇಕು ಅಂದರೆ ವಿದ್ಯೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ?